ನಮಸ್ಕಾರ ಫ್ರೆಂಡ್ಸ್. ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಂತಂದ್ರೆ, ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು? ಇದರಲ್ಲಿ ಕರಿಯರ್ ಇದೆಯಾ? 2026ರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೆಲಸ ಮಾಡಬಹುದಾ? ಅನ್ನೋ ಕ್ವೆಷನ್ಸ್‌ಗಳು ಇರಬಹುದು. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಬಿಗಿನರ್ ಲೆವೆಲ್ಸ್ ಇಂದ ಡಿಜಿಟಲ್ ಮಾರ್ಕೆಟಿಂಗಿನ ಫುಲ್ ಕ್ಲಾರಿಟಿ ಕೊಡ್ತೀನಿ. ವಿಡಿಯೋನ ಲಾಸ್ಟ್ ವರೆಗೂ ನೋಡಿ. ಕರಿಯರ್ ಪ್ಲಸ್ ಇನ್ಕಮ್ ಇರುವಂತ ಐಡಿಯಾಸ್‌ಗಳು ನಿಮಗೆ ಸಿಗುತ್ತೆ. ಒಂದು ಸಿಂಪಲ್ ಕ್ವೆಷನ್, ನೀವು ಫೋನ್ ಯೂಸ್ ಮಾಡ್ತೀರಾ ಅಲ್ವಾ? ಇನ್‌ಸ್ಟಾಗ್ರಾಮ್, ಯೂಟ್ಯೂಬ್, ಗೂಗಲ್‌ನ ಯೂಸ್ ಮಾಡ್ತೀರಾ ಅಲ್ವಾ? ಅದೆಲ್ಲ ಯೂಸ್ ಮಾಡ್ತಿರೋ ಕಂಪನಿಗಳು ಈ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ಯೂಸ್ ಮಾಡ್ತವೆ. ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು? ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ, ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಸರ್ವಿಸ್ ಆಗಿರ್ಬೋದು, ಇದನ್ನ ಸೆಲ್ ಮಾಡೋದು ಅಥವಾ ಮಾರ್ಕೆಟಿಂಗ್ ಮಾಡೋದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಅಮೆಜಾನ್ ಫೇಸ್‌ಬುಕ್ ಆಡ್ಸ್ ಅನ್ನ ಹಾಕುತ್ತೆ. ನೀವು ನೋಡಿರ್ತೀರಾ. ಸ್ವಿಗ್ಗಿ, ಗೂಗಲ್ ಒಂದು ಆಡ್ಸ್ ಅನ್ನ ಯೂಸ್ ಮಾಡುತ್ತೆ. ಸ್ಮಾಲ್ ಶಾಪ್ ಓನರ್ಸ್ ಇನ್‌ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ವಿಡಿಯೋಸ್‌ಗಳನ್ನ ಪೋಸ್ಟ್‌ಗಳನ್ನ ಮಾಡ್ತಾರೆ. ಇದೆಲ್ಲಾನು ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಾಂಪಲ್ಸ್ ಅಂತಾನೆ ಹೇಳ್ಬೋದು. ಹಳೆ ದಿನಗಳಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ, ನ್ಯೂಸ್ ಪೇಪರ್ ಆಗಿರ್ಬೋದು, ಬ್ಯಾನರ್ ಆಡ್ಸ್ ಆಗಿರ್ಬೋದು, ಟಿವಿ ಆಡ್ಸ್ ಆಗಿರ್ಬೋದು, ಈ ತರ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ರು. ಈಗ ಮೊಬೈಲ್, ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಯಾಕೆ ಇಂಪಾರ್ಟೆಂಟ್? 2025, 26ರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಮಸ್ಟ್ ಸ್ಕಿಲ್ ಆಗಿದೆ. ಯಾಕೆಂತಂದ್ರೆ ಎಲ್ಲರೂ ಆನ್‌ಲೈನ್ ಅಲ್ಲಿ ಇದ್ದಾರೆ. ಬಿಸಿನೆಸ್ ಓನರ್ಸ್ ಕೂಡ ಅವರ ಒಂದು ಬಿಸಿನೆಸ್‌ಗಳನ್ನ ಒಂದು ಆನ್‌ಲೈನ್ ಅಲ್ಲಿ ರೀಚ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಇವಾಗ. ಆಡ್ಸ್ ಕೂಡ ಕಡಿಮೆ ರೇಟಲ್ಲಿ ಇರುತ್ತೆ. ಅದೇ ರೀತಿಯಾಗಿ ಎಕ್ಸ್‌ಟ್ರಾಕ್ಟ್ ಆಗಿ ನಾವು ಯಾವ ಒಂದು ಆಡಿಯನ್ಸ್ ಅನ್ನ ಟಾರ್ಗೆಟ್ ಮಾಡ್ಬೇಕು ಅನ್ಕೊಂಡಿರ್ತೀವೋ ಅವ್ರನ್ನ ನಾವು ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಬಹುದು. ಬ್ಯಾಂಗ್ಳೂರಲ್ಲಿ ಬೇಕರಿ ಇದೆ ಅಂತಂದ್ರೆ, ಸೊ ಆ ಬೇಕರಿ ಓನರ್ ಬ್ಯಾಂಗ್ಳೂರ್ ಅವರಿಗೆ ಮಾತ್ರ ಆಡ್ ಶೋ ಆಗೋ ತರ ಒಂದು ಆಡ್ ಅನ್ನ ಹಾಕ್ಬಹುದು. ಆದ್ರೆ ಟಿವಿ ಶೋ ಅಲ್ಲಿ ಈ ಒಂದು ಆಡ್ ಹಾಕಕ್ಕೆ ಆಗಲ್ಲ. ಟೈಪ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್. ಇದು ಈ ವಿಡಿಯೋದು ಇಂಪಾರ್ಟೆಂಟ್ ಪಾರ್ಟ್ ಅಂತಾನೆ ಹೇಳ್ಬೋದು. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಮೇನ್ ಆಗಿ 7 ಪಾರ್ಟ್ಸ್ ಬರುತ್ತೆ. ಫಸ್ಟ್ ಬಂದ್ಬಿಟ್ಟು ಎಸ್-ಇ-ಒ, ಸರ್ಚ್ ಇಂಜಿನ್ ಆಪ್ಟಿಮೈಜೇಷನ್. ನೀವು ಗೂಗಲ್ ಅಲ್ಲಿ ಏನಾದ್ರು ಸರ್ಚ್ ಮಾಡಿದಾಗ, ಸೊ ಫಸ್ಟ್ ಪೇಜ್ ಅಲ್ಲಿ ಫಸ್ಟ್ ನಂಬರ್‌ಗೆ ಒಂದು ಯಾವುದೋ ಒಂದು ವೆಬ್‌ಸೈಟ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು. ಸೊ ಅಲ್ಲಿ ತೋರ್ಸೋದಿಕ್ಕೆ ಕಾರಣನೇ ಈ ಎಸ್-ಇ-ಒ. ಹಾಗಂತಂದ್ರೆ ಎಸ್-ಇ-ಒ ಸ್ಕಿಲ್ಸ್ ಅಂದ್ರೆ ಏನು? ಮತ್ತೆ ಏನೇನ್ ಸ್ಕಿಲ್ಸ್ ಬೇಕಾಗತ್ತೆ ಅಂತಂದ್ರೆ, ಕೀವರ್ಡ್ ರಿಸರ್ಚ್ ಬೇಕಾಗತ್ತೆ, ಬ್ಲಾಗ್ ರೈಟಿಂಗ್ ಸ್ಕಿಲ್ಸ್ ಇರ್ಬೇಕು, ಆನ್ ಪೇಜ್ ಎಸ್-ಇ-ಒ ಆಪ್ಟಿಮೈಸ್ ಮಾಡೋದಕ್ಕೆ ಗೊತ್ತಿರಬೇಕು. ಸೊ ಸೆಕೆಂಡ್ ಬಂದ್ಬಿಟ್ಟು ಕಂಟೆಂಟ್ ಮಾರ್ಕೆಟಿಂಗ್. ಕಂಟೆಂಟ್ ಅಂದ್ರೆ ಬ್ಲಾಗ್ ಆಗಿರ್ಬೋದು, ಯೂಟ್ಯೂಬ್ ವಿಡಿಯೋಸ್, ಇನ್‌ಸ್ಟಾಗ್ರಾಮ್ ರೀಲ್ಸ್ ಮತ್ತೆ ಇನ್‌ಸ್ಟಾಗ್ರಾಮ್ ಪೋಸ್ಟ್ಸ್. ವ್ಯಾಲ್ಯೂ ಕೊಡ್ತಿರುವಂತ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಏನಂತಂದ್ರೆ ಕಂಟೆಂಟ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಇನ್‌ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್‌ಬುಕ್, ಲಿಂಕ್ಡ್ಇನ್, ಟ್ವಿಟರ್. ಸೊ ಈ ಪ್ಲಾಟ್‌ಫಾರ್ಮ್‌ಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನ ಮಾಡ್ತೀವಿ. ಫಾಲೋವರ್ಸ್ ಅನ್ನ ಗ್ರೋ ಮಾಡೋದು, ಬ್ರಾಂಡ್ ಅನ್ನ ಬಿಲ್ಡ್ ಮಾಡೋದು, ಸೇಲ್ಸ್ ಅನ್ನ ಇನ್ಕ್ರೀಸ್ ಮಾಡೋದು. ಪೇಯ್ಡ್ ಆಡ್ಸ್ ಅಥವಾ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಅಂತ ಕೂಡ ಕರೀತಾರೆ. ದುಡ್ಡನ್ನ ಇನ್ವೆಸ್ಟ್ ಮಾಡ್ಬಿಟ್ಟು ಆಡ್ಸ್‌ಗಳನ್ನ ರನ್ ಮಾಡೋದು. ಗೂಗಲ್ ಆಡ್ಸ್, ಫೇಸ್‌ಬುಕ್ ಆಡ್ಸ್, ಇನ್‌ಸ್ಟಾಗ್ರಾಮ್ ಆಡ್ಸ್, ಯೂಟ್ಯೂಬ್ ಆಡ್ಸ್. ಫಾಸ್ಟ್ ಆಗಿ ರಿಸಲ್ಟ್ಸ್ ಬೇಕು ಅಂತಂದ್ರೆ ಪೇಯ್ಡ್ ಆಡ್ಸ್ ಬೆಸ್ಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬರೋದು ಇಮೇಲ್ ಮಾರ್ಕೆಟಿಂಗ್. ಇಮೇಲು ಡೆಡ್ ಅಂತ ಹೇಳ್ತಾರೆ. ಬಟ್ ಇಮೇಲ್ ಮಾರ್ಕೆಟಿಂಗ್ ಇವಾಗ್ಲೂ ಕೂಡ ಪವರ್‌ಫುಲ್ ಅಂತಾನೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಅಮೆಜಾನ್ ಅವರು ಕೂಡ ಆಫರ್ ಇಮೇಲ್ಸ್‌ಗಳನ್ನ ಮಾಡ್ತಾರೆ. ಕೋರ್ಸ್‌ಗಳನ್ನ ಪ್ರಮೋಷನ್ಸ್ ಕೂಡ ಮಾಡ್ತಾರೆ. ಏನಾದ್ರು ಹೊಸ ಪ್ರಾಡಕ್ಟ್ಸ್‌ಗಳನ್ನ ಲಾಂಚ್ ಮಾಡಿದ್ರು ಅಂತಂದ್ರೆ ಅದರ ಒಂದು ಇಮೇಲ್ಸ್‌ಗಳನ್ನ ಮಾಡ್ತಾರೆ. ಸೊ ತುಂಬಾ ಕಂಪನಿಗಳು, ಅಮೆಜಾನ್ ಆಗಿರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳು ನಿಮ್ಮ ಇಮೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಸುಮ್ನೆ ಕಲೆಕ್ಟ್ ಮಾಡ್ಕೊಳ್ಳಲ್ಲ. ಅವರ ಒಂದು ಪ್ರಮೋಷನ್ಸ್‌ಗೆ ಯೂಸ್ ಆಗ್ಲಿ ಅಂತ ಮೇಲ್ ಐಡಿಗಳನ್ನ ಕಲೆಕ್ಟ್ ಮಾಡ್ಕೋತಾರೆ. ನೆಕ್ಸ್ಟ್ ಬರೋದು ಅಫಿಲಿಯೇಟ್ ಮಾರ್ಕೆಟಿಂಗ್. ಪ್ರಾಡಕ್ಟ್ ಅನ್ನ ಸೆಲ್ ಮಾಡೋದು, ಕಮಿಷನ್ ಅನ್ನ ಅರ್ನ್ ಮಾಡೋದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಅಮೆಜಾನ್ ಅಫಿಲಿಯೇಟ್ ಕೋರ್ಸ್‌ಗಳನ್ನ ಪ್ರಮೋಷನ್ ಮಾಡೋದು, ಅದೇ ರೀತಿಯಾಗಿ ಹೋಸ್ಟಿಂಗ್ ಕಂಪನೀಸ್‌ಗಳಿಂದ ಅವರ ಹೋಸ್ಟಿಂಗ್ ಒಂದು ಸರ್ವಿಸಸ್ ಅನ್ನ ಪ್ರಮೋಟ್ ಮಾಡ್ಬಿಟ್ಟು ಕಮಿಷನ್ ಅನ್ನ ಅರ್ನ್ ಮಾಡೋದು. ಬ್ಲಾಗರ್ಸ್‌ಗೆ ಮತ್ತೆ ಯೂಟ್ಯೂಬರ್ಸ್‌ಗೆ ಒಂದು ಬೆಸ್ಟ್ ಇನ್ಕಮ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬರೋದು ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್. ಇನ್‌ಸ್ಟಾಗ್ರಾಮ್ ಅಥವಾ ಯೂಟ್ಯೂಬರ್ ಇನ್ಫ್ಲುಯೆನ್ಸರ್ಸು ಬ್ರಾಂಡ್‌ಗಳನ್ನ ಪ್ರಮೋಷನ್ಸ್ ಮಾಡ್ತಾರೆ. ಅಂತಂದ್ರೆ ಅವರಿಗೆ ಬ್ರಾಂಡ್‌ಗಳು ಕಾಂಟಾಕ್ಟ್ ಮಾಡ್ಬಿಟ್ಟು, ಸೊ ಅವರ ಮ್ಯೂಚುವಲ್ ಅಲ್ಲಿ ಕಾಂಟಾಕ್ಟ್ ಆಗ್ಬಿಟ್ಟು, ಸೊ ಪ್ರಮೋಷನ್ಸ್‌ಗಳನ್ನ ಮಾಡ್ತಾರೆ. ಸ್ಮಾಲ್ ಕ್ರಿಯೇಟರ್ಸ್ ಇದ್ರೂ ಕೂಡ 2026ರಲ್ಲಿ ಬ್ರಾಂಡ್ ಸಿಗುತ್ತೆ. ಹಾಗಂತಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಯಾವ್ಯಾವ ಸ್ಕಿಲ್ಸ್‌ಗಳನ್ನ ಬಿಗಿನರ್ಸ್ ತಿಳ್ಕೋಬೇಕು ಮತ್ತೆ ಕಲಿಬೇಕು. ಸೊ ಅದನ್ನ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಬೇಸಿಕ್ ಎಸ್-ಇ-ಒ ನ ಕಲೀರಿ, ಕಂಟೆಂಟ್ ಮಾರ್ಕೆಟಿಂಗ್ ಅನ್ನ ಕಲೀರಿ, ಸೊ ಡಿಸೈನಿಂಗ್ ಅನ್ನ ಕಲೀರಿ, ಕನ್ವಾದಲ್ಲೇ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡುವಂತದ್ದು. ಸೋಷಿಯಲ್ ಮೀಡಿಯಾ ಪೋಸ್ಟಿಂಗ್, ಎಐ ಟೂಲ್ಸ್‌ಗಳನ್ನ ಕಲೀರಿ ಲೈಕ್ ಚಾಟ್ ಜಿಪಿಟಿ ಆಗಿರ್ಬೋದು. ಸೊ ಈ ತರದ್ದು. ನೆಕ್ಸ್ಟ್ ಅನಾಲಿಟಿಕ್ಸ್, ಬೇಸಿಕ್ ಅನಾಲಿಟಿಕ್ಸ್ ಅನ್ನ ನೀವು ತಿಳ್ಕೊಂಡ್ರೆ ಸಾಕು. ಯಾವುದೇ ರೀತಿಯಾದಂತಹ ಕೋಡಿಂಗ್ ಅವಶ್ಯಕತೆ ಬರದೇ ಇಲ್ಲ. ಸೊ ಡಿಜಿಟಲ್ ಮಾರ್ಕೆಟಿಂಗ್
ಕರಿಯರ್ ಅಲ್ಲಿ ಆಪ್ಷನ್ಸ್ ಯಾವ್ದ್ಯಾವ್ದಿದೆ ಅಂತ ನೋಡೋಣ. ಎಸ್-ಸಿ-ಒ ಎಕ್ಸಿಕ್ಯೂಟಿವ್ ಅಂತ ಬರುತ್ತೆ, ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಂತ ಬರುತ್ತೆ, ಆಡ್ ಸ್ಪೆಷಲಿಸ್ಟ್ ಅಂತ ಬರುತ್ತೆ, ಕಂಟೆಂಟ್ ಕ್ರಿಯೇಟರ್ ಅಂತ ಬರುತ್ತೆ, ಫ್ರೀಲಾನ್ಸರ್ ಆಗೂ ಕೂಡ ಕೆಲಸ ಮಾಡಬಹುದು, ಬ್ಲಾಗರ್ ಅಥವಾ ಯೂಟ್ಯೂಬರ್ ಆಗಿ ಕೂಡ ಮಾಡಬಹುದು, ನೆಕ್ಸ್ಟ್ ಏಜೆನ್ಸಿ ಓನರ್ ಆಗಿ ಕೂಡ ನೀವು ಮಾಡಬಹುದು. ಡಿಜಿಟಲ್ ಮಾರ್ಕೆಟಿಂಗ್ 2026 ಅಲ್ಲಿ ಏನೇನೆಲ್ಲ ಫ್ಯೂಚರ್ ಇದೆ ಅಂತ ನೋಡೋಣ. ಸೊ ಎಐ ಪ್ಲಸ್ ಆಟೋನಮಸ್, ಪರ್ಸನಲ್ ಬ್ರ್ಯಾಂಡಿಂಗ್ ಆಗಿರ್ಬೋದು, ವಾಯ್ಸ್ ಸರ್ಚ್ ಎಸ್-ಸಿ-ಒ, ಸೊ ಇದೆಲ್ಲ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ನೀವು ಇನ್ ಕೇಸ್ ಈಗ ಸ್ಟಾರ್ಟ್ ಮಾಡಿದ್ರು ಕೂಡ ಫ್ಯೂಚರ್ ಅಲ್ಲಿ ಒಂದು ಸೆಕ್ಯೂರ್ ಸ್ಕಿಲ್ಸ್ ಅಂತಾನೆ ಹೇಳ್ಬೋದು ಇವೆಲ್ಲ. ಸೊ ಫ್ರೆಂಡ್ಸ್, ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಜಸ್ಟ್ ಆಡ್ಸ್ ಅಲ್ಲ, ಇದು ಕರಿಯರ್, ಬಿಸ್ನೆಸ್, ಫ್ರೀಡಮ್ ಅಂತಾನೆ ಹೇಳ್ಬೋದು. ವಿಡಿಯೋ ಯೂಸ್ಫುಲ್ ಅನಿಸ್ತಾ ಇದ್ರೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಡಿಜಿಟಲ್ ಮಾರ್ಕೆಟಿಂಗ್, ಬ್ಲಾಗಿಂಗ್ ರಿಲೇಟೆಡ್ ನಿಮಗೆ ವಿಡಿಯೋಸ್ ಬೇಕಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.